ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತು ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂಥ ವಿಶೇಷತೆ ಏನಪ್ಪ ಅಂತಂದರೆ, ಸೂಪರಾಗಿರುವಂಥ ಒಂದು ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತು ಇವರು ಏನಪ್ಪ ಅಂತಂದರೆ ಟೈಲರು, ಹಾಗಾಗಿ ಅವ್ರ ಕಡೆಯಿಂದ ನಂಗೆ ತಂದು ಕೊಟ್ಟಿದ್ರು ಬಟ್ಟೆ. ಒಂದು ಬ್ಲೌಸ್ ಇವಾಗ ನಾನು ಏನು ಹಾಕಿದ್ದೀನಲ್ಲ ವರ್ಕು, ಅದು ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟಪಟ್ಟರು ಕೂಡ ಅವರು. ಹಾಗಾಗಿ ಮತ್ತು ಇನ್ನೂ ಒಂದು ಸ್ಯಾರಿ ಕೂಡ ಕೊಟ್ಟಿದ್ದಾರೆ ನೋಡಿ. ಅದು ಬಂದುಬಿಟ್ಟು ಈ ಥರ ಇದೆ ಸ್ಯಾರಿ. ಈ ಸ್ಯಾರಿಗೆ ಒಂದು ಪ್ಲೈನ್ ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದಾರೆ. ಇದನ್ನು ಕೂಡ ರೀಕ್ರಿಯೇಟ್ ಮಾಡಿಕೊಡ್ಬೇಕು, ಅಂದರೆ ಡಿಸೈನ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಡಬೇಕು. ಸ್ಟಿಚಿಂಗ್ ಇಲ್ಲ, ಓನ್ಲಿ ವರ್ಕ್ ಅಷ್ಟೇ ಇವ್ರದ್ದು. ಈಗಾಗಲೇ ಇನ್ನೂ ಒಂದು 2-3 ಸ್ಯಾರೀಸ್ ಮಾಡಿಸ್ಕೊಂಡ್ರು. ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇದ್ರದ್ದು ಮಾತ್ರ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಮಾತ್ರ A1 ಆಗಿದೆ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ. ಅರೆ ನೋಡೋರಂತೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಹಾಕ್ತಾ ಇರೋ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಯಾವುದೇ ಒಂದು ಓಲ್ಡ್ ಸ್ಯಾರಿ ಆದ್ರೂ ಈಗ ತುಂಬ ಹಳೆ ರೇಷ್ಮೆ ಸೀರೆಗಳಿರುತ್ತೆ, ಅದರಲ್ಲಿ ನಿಮಗೆ ಬ್ಲೌಸ್ಗಳು ಹಾಕ್ತಾ ಇರಲ್ಲ. ಅದಕ್ಕೇನಪ್ಪ ಅಂತಂದರೆ ಈ ಥರ ಒಂದು ಬ್ಲೌಸ್ ಪೀಸ್ಗಳನ್ನ ತೊಗೊಂಡು ಬಂದುಬಿಟ್ಟು ವರ್ಕ್ ಮಾಡಿಸ್ಕೊಂಡು ಈಗ ಒಂದು ನ್ಯೂ ಕ್ರಿಯೇಟು, ಅಂದರೆ ನ್ಯೂ ಟ್ರೆಂಡಲ್ಲಿರುವಂಥ ಬ್ಲೌಸ್ಗಳ ಥರ ನಾವು ಮಾಡ್ಕೊಂಡು ಆರಾಮಾಗಿ ವೇರ್ ಮಾಡ್ಬೋದು ಬ್ಲೌಸಸ್ನ. ಹಾಗಾಗಿ ಹೇಳೋಣ ಅಂಥೇಳಿ ಬಂದಿದ್ದಷ್ಟೇ. ನೋಡಿ ಆದಷ್ಟು ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋಗೆ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಶೇರ್ ಮಾಡಿ ವೀಡಿಯೋಸ್ ಆದಷ್ಟು. ನಮ್ಮ ಬೊಟಿಕಲ್ಲಿ ಯಾವ ರೀತಿ ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ, ಎಂಬ್ರಾಯ್ಡ್ರಿ ವರ್ಕ್ ಆಗ್ತಿದೆ, ಪ್ರತಿಯೊಂದು ಕೂಡ ನಾನು ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಲ್ವ. ಹಾಗಾಗಿ ನೀವು ಕೂಡ ವಿಡಿಯೋ ಶೇರ್ ಮಾಡಿದ್ರೆ ಇನ್ನಷ್ಟು ಜನಕ್ಕೆ ಒಳ್ಳೆಯ ಒಂದು ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಲಾಸ್ಟಲ್ಲಿ ನಾನು ಏನು ಮಾಡ್ತಿದ್ದೀನಿ ಈ ನಡುವೆ ಅಂತಂದರೆ, ಬ್ಯಾಕಲ್ಲಿ ಯಾವ ರೀತಿ ಮಾಡಿದ್ದೀನಿ ಅನ್ನೋ ಶೇಪ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಬ್ಯಾಕಲ್ಲಿ ಬಂದಿರೋಂಥ ಡಿಸೈನ್ಸ್ ಕೂಡ ನಿಮಗೆ ತೋರಿಸಿರ್ತೀನಲ್ವ. ಹಾಗಾಗಿ ನೀವು ಅದ್ರದ್ದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡು ನೀವು ನಿಮಗೆ ಅನುಕೂಲ ಆಗೋ ಕಡೆ ಎಲ್ಲಿ ಬೇಕಾದರೂ ಆ ಶೇಪ್ನ ನೀವು ಇಟ್ಕೊಂಡು ನೀವು ವರ್ಕ್ ಹಾಕಿಸ್ಕೋಬೋದು. ಇಲ್ಲ ಅಂತಂದರೆ ಅದೇ ಥರ ಸೇಮ್ ಬೇಕು ಅಂತಂದ್ರೂ ನಮ್ಮ ಬೊಟಿಕಿಗೆ ವಿಸಿಟ್ ಮಾಡಿದ್ರು ಅಥವಾ ಕೊರಿಯರ್ ಮೂಲಕ ಬಟ್ಟೆಗಳನ್ನ ಕಳಿಸ್ಕೊಟ್ರು ಸಹ ನಾವು ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಆದರೂ ಮಾಡ್ಕೊಡ್ತೀವಿ. ಇಲ್ಲ ಸ್ಟಿಚಸ್ ಕೂಡ ಬೇಕು ಅಂತಂದ್ರೂ ಎಲ್ಲ ಥರ ಟ್ರೆಂಡಿಂಗ್ ಬ್ಲೌಸಸ್ನು ನಾವು ಸ್ಟಿಚ್ ಮಾಡ್ತೀವಿ. ಜೊತೆಗೆ ಲೆಹೆಂಗಾ ಆಗಿರ್ಬೋದು, ಗೌನ್ ಆಗಿರಬಹುದು, ಚೂಡಿ ಸೆಟ್ಟು ಅಂತಂದರೆ ಅಂಬ್ರೆಲಾ ಚೂಡಿದಾರಿಂದ ಹಿಡಿದು ಪ್ರತಿಯೊಂದು ಎಲ್ಲ ಥರ ಡ್ರೆಸ್ಸಸ್ನ ನಾವು ಸ್ಟಿಚ್ ಮಾಡಿಕೊಡ್ತೀವಿ. ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ನಮ್ಮ ಚಾನಲ್ಗೆ, ನಮ್ಮ ಒಂದು ಬೊಟಿಕ್ಗೆ ವಿಸಿಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಆ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ತಿಳಿಸಿ. ಏನೇ ಡೌಟ್ಸ್ ಇದ್ದರೂ ನಾನು ಇದು ಮಾಡ್ತೀನಿ, ಅಂದರೆ ಕಮೆಂಟ್ ಮೂಲಕನಾದರೂ ತಿಳಿಸಿ. ಓಕೆನಾ? ಬನ್ನಿ ಹಾಗಿದ್ರೆ ನೋಡೋಣ. ಈಗ ಈ ಡಿಸೈನ್ ಮಾತ್ರ ಸಖತ್ತಾಗಿದೆ, ನೋಡ್ಕೊಂಡು ಬನ್ನಿ, ಮಿಸ್ ಮಾಡ್ಕೋಬೇಡಿ. ಫುಲ್ ವಿಡಿಯೋ ನೋಡಿ. ಓಕೆನಾ? ಜೊತೆಗೆ ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತೀನಿ, ಇದರಲ್ಲಿ ನಿಮಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ಸೇ ಇರುತ್ತೆ. ಹಾಗಾಗಿ ನೋಡಿ, ಈಗ ಫಸ್ಟಿಗೆ ನಾನು ಮಾಮೂಲಿ ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ. ಓಕೆನಾ? ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಶೇಪ್ ಚೇಂಜ್ ಮಾಡಿದ್ದೀನಿ ಬ್ಯಾಕ್ ಶೇಪಲ್ಲಿ. ಓಕೆನಾ? ಫ್ರಂಟ್ ನಾರ್ಮಲ್ ರೌಂಡೇ ಕೇಳಿದ್ರು ಅವರು, ಬ್ಯಾಕಲ್ಲಿ ಮಾತ್ರ ಚೇಂಜ್ ಮಾಡಿದರು ಶೇಪು. ಬೇರೆ ಶೇಪ್ ಇರಲಿ ಅಂತಲೇ ಹೇಳಿದರು. ಫಸ್ಟಿಗೆ ಅವರು ಈ ಡಿಸೈನ್ ಸೆಲೆಕ್ಟ್ ಮಾಡಿರಲಿಲ್ಲ ಫ್ರೆಂಡ್ಸ್, ಬೇರೆದು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಅವರು ನಾನು ಸ್ವಲ್ಪ ಲೇಟಾಗಿತ್ತು ಇವ್ರದ್ದು ಡಿಸೈನು ಮಾಡಲಿಕ್ಕೆ ಶುರು ಮಾಡೋಕ್ಕೆ. ಅಂದರೆ ಒಂದು 15 ದಿನ ಆಗಿಬಿಟ್ಟಿತ್ತು ಆಗಲೇ ಕೊಟ್ಟು. ಹಾಗಾಗಿ ಮಧ್ಯದಲ್ಲಿ ಮತ್ತೆ ಬಂದು, ಇಲ್ಲ ನನಗೆ ಆ ಡಿಸೈನ್ ಬೇಡ, ಈ ಡಿಸೈನ್ ಮಾಡಿ. ಇದು ಹೊಸದಾಗಿ ಹಾಕಿದ್ದೆ ಬೇರೆಯವರಿಗೆ. ಇದನ್ನು ನೋಡಿಬಿಟ್ಟು, ಇಲ್ಲ ಇದೇ ಬ್ಲೌಸ್ ಇರಲಿ, ಈ ಡಿಸೈನೇ ಮಾಡಿ ನನಗೆ ಅಂತ ಹೇಳಿದರು. ಹಾಗಾಗಿ ಈ ಡಿಸೈನ್ ಮಾಡಿದೆ. ನೋಡಿ, ಇದರಲ್ಲಿ ಒಂದು ನೀವು ನೋಡಬೇಕಾಗಿರೋದೇನಪ್ಪ ಅಂತಂದರೆ, ಈ ರೀತಿ ಒಂದು ಪೈಪಿಂಗ್ ಥ್ರೆಡ್ನ ಕೊಡ್ತೀವಲ್ವ, ಈ ಪೈಪಿಂಗ್ ಥ್ರೆಡ್ ಕೊಡುವಾಗ ಆದಷ್ಟು ಟೈಟಾಗಿ ಹಿಡ್ಕೊಂಡು ಹಾಕಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಕೈನ ಆದಷ್ಟು ದೂರ ಇಟ್ಕೊಳ್ಳಿ ಫ್ರೆಂಡ್ಸ್, ಹತ್ತಿರ ಇಟ್ಕೋಬೇಡಿ. ಹತ್ತಿರ ಇಟ್ಕೊಂಡ್ರೆ ನಿಮ್ಮ ಕೈ ಮೇಲೆ ಬೀಳೋವಂಥ ಚಾನ್ಸಸ್ ತುಂಬಾ ಇರುತ್ತೆ ನೀಡಲು. ಓಕೆನಾ? ಇದರಲ್ಲಿ ಗೋಲ್ಡ್ ಕಲರ್ ಮತ್ತು ಪರ್ಪಲ್ ಕಲರ್ನ ನಾನು ಆಫ್ ಆ್ಯಂಡ್ ಆಫ್ ಬರೋ ಥರ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ನೀವು ಎಷ್ಟು ಟೈಮ್ ಬೇಕಾದರೂ ಹಾಕ್ಬೋದು, ನಿಮಗೆ ಎಷ್ಟು ಥಿಕ್ನೆಸ್ ಬೇಕಾಗುತ್ತೆ ಅಷ್ಟಕ್ಕೆ ನೀವು ನೋಡಿ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಪರ್ಪಲ್ ಕಲರ್ ಬಂದುಬಿಟ್ಟು ಸಿಲ್ಕ್ ಥ್ರೆಡ್ ಹಾಕಿರೋವಂಥದ್ದು. ಆ ಥ್ರೆಡ್ಡು ಸ್ವಲ್ಪ ಕಟ್ಟಾಗ್ತಿತ್ತು ತುಂಬ, ಅಂದರೆ ತುಂಬಾ ಸಾಫ್ಟ್ ಇತ್ತು ಥ್ರೆಡ್ಡು. ಆದರೆ ಚೆನ್ನಾಗಿದೆ, ವರ್ಕು ಫಿನಿಶಿಂಗ್ ಚೆನ್ನಾಗಿ ಬರ್ತಿತ್ತು, ಆದರೆ ಸ್ವಲ್ಪ ಕಟ್ಟಾಗ್ತಾಯಿತ್ತು. ಮೊನ್ನೆನೂ ಅಷ್ಟೇ, ನೆನ್ನೆ ಕಮೆಂಟಲ್ಲಿ ಒಬ್ಬರು ಕೇಳಿದ್ದೀರಾ, ನೆನ್ನೆ ವಿಡಿಯೋದಲ್ಲಿ ಹಾಕಿದಾಗ, ಮೇಡಮ್ ಸಿಲ್ಕ್ ಥ್ರೆಡ್ ಹಾಕಿದಾಗ ತುಂಬಾ ದಾರ ಕಟ್ಟಾಗ್ತಿದೆ ಅಂತ ಅಂದ್ಬಿಟ್ಟು. ಅವರಿಗೋಸ್ಕರನೇಪ್ಪ, ಅದು ನಿಮ್ಮ ಹೆಸರೇನೋ ನಂಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದೇನಪ್ಪ ಅಂತಂದರೆ, ಮಿಷಿನಲ್ಲಿ ಇವಾಗ ನೀಡ್ಲಿಂದ ಮೇಲ್ಗಡೆಗೆ ಇನ್ನು ಸ್ವಲ್ಪ ಮೇಲೆ ಹೋದರೆ ನಿಮಗೆ ಒಂದು ಸ್ಕ್ರೂ ಥರ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಟೈಟ್ ಮಾಡಿದಾಗ ನಿಮಗೇನಾಗುತ್ತೆ ಅಂತಂದರೆ ಇದು ಬರಲ್ಲ, ಅಂದರೆ ಕಟ್ಟಾಗ್ತಾ ಹೋಗುತ್ತೆ ಥ್ರೆಡ್ಡು. ಸ್ವಲ್ಪ ಫ್ರೀಯಾಗಿ ಬರಬೇಕು, ಹಿಂಗೆ ಎಳೆದ್ರೆ ಲೂಸಾಗಿ ಬರಬೇಕು. ಆವಾಗ
ಸಿಲ್ಕ್ ಥ್ರೆಡ್ಡು ಕಟ್ಟಾಗಲ್ಲ. ಮತ್ತು ಪ್ರತಿಯೊಬ್ಬರು ಅವ್ರು ಬಿಗಿನರ್ ಆಗಿರಲಿ ಯಾರೇ ಆಗಿರಲಿ ಆವಾಗವಾಗ ನಾವು ಸಿಲ್ಕ್ ಥ್ರೆಡ್ ಹಾಕಿದಾಗ ಸ್ವಲ್ಪ ಚೇಂಜ್ ಮಾಡಬೇಕು ಸ್ಕ್ರೂನ. ಮತ್ತು ಜರಿ ಥ್ರೆಡ್ ಹಾಕುವಾಗಲೂ ಅಷ್ಟೇ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇರಲ್ಲ. ಹಾಗಾಗಿ ಸ್ವಲ್ಪ ಲೂಸು ಟೈಟು ಮಾಡ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ. ಜರಿ ಥ್ರೆಡನ್ನು ಆದಷ್ಟು ಕೆಳಗಡೆ ಇಟ್ಬಿಟ್ಟು ಹಾಕಿ, ಮಿಷಿನ್ ಕೆಳಗಡೆ ಇಟ್ಕೊಂಡು ಹಾಕೋದ್ರಿಂದ ಸ್ಟಿಚಿಂಗು ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಿರ್ತೀವಲ್ವ, ಅದು ಬಿಳಿ ವೈಟ್ ಕಲರ್ ದಾರಗಳು ಕಾಣಲ್ಲ, ಮತ್ತು ಥ್ರೆಡ್ಡು ಸುತ್ತಾಕೊಂಡು ಕಟ್ಟಾಗಲ್ಲ. ನೀವು ಮೇಲೆ ಇಟ್ಕೊಂಡು ಹಾಕಿದ್ರೆ ಸುತ್ಕೊಂಡು ಕಟ್ಟಾಗ್ತಾ ಹೋಗುತ್ತೆ. ಬೇಗ ಎಳೆಗಳು ಬಿಚ್ಕೊಂಡು ಬಂದುಬಿಡುತ್ತಲ್ವ. ಅದಕ್ಕೋಸ್ಕರ ಬಾಲ್ ಚೈನ್ ಕೂಡ ಅಷ್ಟೇ ನೋಡಿ, ಎಷ್ಟು ಟೈಟಾಗಿ ಹಿಡ್ಕೊಂಡು ಹಾಕ್ತಾಯಿದ್ದೀನಿ ಅಂತ. ತುಂಬ ಲೂಸಾಗಿ ಹಿಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇದು ಬಟ್ಟೆ ಚೆನ್ನಾಗಿರಬೇಕು ಫ್ರೆಂಡ್ಸ್. ನಾವು ವರ್ಕ್ ಮಾಡೋಕ್ಕೆ ತೊಗೊತೀವಿ ಅಂತಂದರೆ ಫಸ್ಟು ನಮಗೆ ಇಂಪಾರ್ಟೆಂಟ್ ಅಂತಂದರೆ ಫ್ಯಾಬ್ರಿಕ್ಕು. ನಾವು ಸ್ಯಾರಿ ಯಾವ ಥರ ಇದೆ, ಬಟ್ಟೆ ಚೆನ್ನಾಗಿದೆಯಾ ಅಂತ ನೋಡಿನೇ ತೊಗೊಳ್ಳಿ ಬಿಗಿನರ್ಸ್ ಯಾರಾದರೂ ಇದ್ದರೆ. ಯಾಕೆ ಅಂತಂದರೆ ಈಗೆಲ್ಲ ಕೆಲವೊಂದಷ್ಟು ಸೀರೆಗಳು ಏನಾಗ್ತಿದೆ ಅಂತಂದರೆ ಸ್ಯಾರೀಸ್ ಚೆನ್ನಾಗಿರುತ್ತೆ, ತೊಗೊಂಡು ಬರ್ತಾರೆ, ಆದರೆ ಬಟ್ಟೆನೇ ಚೆನ್ನಾಗಿರಲ್ಲ, ಕ್ವಾಲಿಟಿ ಚೆನ್ನಾಗಿರಲ್ಲ. ಅದು ಹಿಂಗೆ ಎಳೆ ಬಿಟ್ಕೊತಾ ಇರುತ್ತೆ. ನಾವು ವರ್ಕ್ ಮಾಡುವಾಗಲೇ ಎಳೆ ಬಿಟ್ಕೊತಿರುತ್ತೆ. ಆ ಥರ ಇದ್ದಾಗ ನೀವು 2 ಟೈಮ್ಸ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ, ಸಿಂಗಲ್ ಹಾಕಿ. ಇಲ್ಲ ಅಂತಂದರೆ ಅವ್ರಿಗೆ ಹೇಳಿಬಿಡಿ, ಇಲ್ಲ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಬರಲ್ಲ, ತುಂಬಾ ಈ ಥರ ಡ್ಯಾಮೇಜ್ ಆಗ್ತಿದೆ ಬಟ್ಟೆ ಅಂತ ಹೇಳಿದ್ರೆ ಅವರು ಫಸ್ಟೇ ಇದು ಮಾಡ್ತಾರೆ. ಹಾಕಿದ ಮೇಲೆ ನಾವು ಏನೂ ಮಾಡೋಕ್ಕೆ ಬರಲ್ಲ ಅದನ್ನು, ಯಾಕಂದರೆ ಇದು ಬಿಚ್ಚಕ್ಕೆಲ್ಲ ಆಗಲ್ಲ. ಅಂದರೆ ಥ್ರೆಡ್ಡನ್ನ ರಿಮೂವ್ ಮಾಡ್ಲಿಕ್ಕೆ ಬರಲ್ಲ. ಒಂದು ಸರ್ತಿ ವರ್ಕ್ ಹಾಕಿದ್ವಿ ಅಂದರೆ ಮುಗೀತು. ಅದಕ್ಕೋಸ್ಕರನೇ ಹೇಳೋದು, ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಕಾನ್ಸಂಟ್ರೇಷನ್ ಇರಬೇಕು ಎಂಬ್ರಾಯ್ಡ್ರಿ ಮಾಡುವಾಗ. ಸುಮ್ಮನೆ ಹೆಂಗಂದ್ರೆ ಹಂಗೆ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ಕೊತೀವಲ್ವ, ಆ ಥರ ಕೂತು ಮಾಡೋವಂಥ ಕೆಲಸಗಳಲ್ಲ ಇದು ಅಂತ ಅಂದ್ಬಿಟ್ಟು ಆದಷ್ಟು ನಿಧಾನವಾಗಿ ಮಾಡಿ. ಬಿಗಿನರ್ಸ್ ಯಾರಾದರೂ ಇದ್ದರೆ ಡ್ರಾಯಿಂಗ್ನ ಬರ್ಕೊಂಡ್ಬಿಟ್ಟು ಮಾಡಿ, ಸುಮ್ಮನೆ ಹಾಗೆ ಮಾಡಬೇಡಿ. ಒಂದು ದೊಡ್ಡದು ಚಿಕ್ಕದು ಆದ್ರೂ ಚೆನ್ನಾಗಿ ಕಾಣಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇಲ್ಲೂ ಕೂಡ ಅಷ್ಟೇ ನಾನು ಗೋಲ್ಡ್ ಜರಿ ಥ್ರೆಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಜರಿ ಥ್ರೆಡ್ ಬಂದುಬಿಟ್ಟು ನಾನು ಕಿರಣ್ ಕಂಪ್ನಿದನ್ನು ಯೂಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟಿಂದನೂ ಅಷ್ಟೇ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಿಂದನೂ ಇದು ಒಂದೇ ಕಂಪ್ನಿ ಥ್ರೆಡ್ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಥ್ರೆಡ್ಡು. ಇನ್ನು ಸಿಲ್ಕ್ ಥ್ರೆಡ್ಡು ಕಡೆ ಹೋದರೆ ನಮ್ಗೆ ತುಂಬಾ ವೆರೈಟೀಸ್ ಸಿಗುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಿ ತುಂಬ ವೆರೈಟೀಸ್ ಇದೆ ಅದೇ ಅಂತ ಏನಿಲ್ಲ. ಅದರಲ್ಲಿ ಸ್ವಲ್ಪ ನೋಡಿ ಚೆನ್ನಾಗಿರೋದನ್ನು ತೊಗೊಂಡು ಬಂದು ಹಾಕಿ. ನಮನ್ ಕಂಪ್ನಿ ತುಂಬಾ ಚೆನ್ನಾಗಿದೆ. ಆಮೇಲೆ ರೇಟ್ಗಳು ಅಷ್ಟೇ, ಈಗ ಎಲ್ಲ ಜಾಸ್ತಿ ಮಾಡಿದ್ದಾರೆ ರೇಟ್ಸ್ ಎಲ್ಲ. ಮುಂಚೆ ಎಲ್ಲ ಸ್ವಲ್ಪ ಕಡಿಮೆಗೆ ಸಿಗ್ತಾಯಿತ್ತು, ಈಗಂತೂ ಆ ಥರ ಇಲ್ಲವೇ ಇಲ್ಲ. ನಾವು ಕೆಲಸ ಮಾಡುವಾಗ ಮಾತ್ರ ರೇಟ್ ಜಾಸ್ತಿ ಕೇಳಿದರೆ ಯಾರೂ ಕೊಡೋಕ್ಕೆ ಬರೋದಿಲ್ಲ, ಆದರೆ ಮೆಟೀರಿಯಲ್ ರೇಟ್ ಮಾತ್ರ ಜಾಸ್ತಿ ಮಾಡ್ತಿದ್ದಾರೆ. ಹಾಗಾಗಿ ಅದೇ ಒಂದು ದೊಡ್ಡ ಇಶ್ಯೂ ಆಗುತ್ತೆ. ರೇಟ್ ಜಾಸ್ತಿ ಕೇಳಿದ್ರೆ ಯಾರೂ ಕೊಡಲ್ಲ, ಕಡಿಮೆ ರೇಟಿಗೆ ಮಾಡಬೇಕಾಗತ್ತೆ. ದಿಢೀರಂತ ನೀವು ರೇಟ್ ಜಾಸ್ತಿ ಮಾಡಿಬಿಟ್ರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳೋದಷ್ಟೇ. ಅಂದರೆ ನೋಡಿ ಕ್ವಾಲಿಟಿ ಚೆನ್ನಾಗಿರೋದು ನೋಡಿ ತೊಗೊಂಡು ಬಂದು ಹಾಕಿ. ಯಾಕೆಂದರೆ ನಾವು ಮಾಡೋವಂಥ ಕೆಲಸ ಲೈಫಲ್ಲಿ ಉಳಿಯುತ್ತೆ. ಅದು ಕೆಲಸ ಎಷ್ಟೋ ವರ್ಷಗಳ ಕಾಲ ಅವರು ಬಟ್ಟೆನ ವೇರ್ ಮಾಡ್ತಾರೆ. ನಾವು ಕಾಸೇನು ನಮ್ಮ ಹತ್ರ ಇರಲ್ಲ ಫ್ರೆಂಡ್ಸ್, ಇವತ್ತಿರುತ್ತೆ ನಾಳೆ ಹೋಗಿಬಿಡುತ್ತೆ. ಆದರೆ ನಾವು ಮಾಡಿರೋ ಕೆಲಸ ಯಾವತ್ತೂ ಇರುತ್ತೆ. ಅದಕ್ಕೋಸ್ಕರನೇ ಕೆಲಸ ಮಾಡುವಾಗ ಜಾಸ್ತಿ ಕಾನ್ಸಂಟ್ರೇಟ್ ಇಟ್ಟು ಗಮನ ಇಟ್ಟು ಕೆಲಸ ಮಾಡಿ, ಅದೊಂದೇ ಹೇಳೋದು ನಾನು ಯಾರಾದರೂ ಆಗಲಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಮೊನ್ನೆ ಒಂದು ನಮ್ಮ ಬೊಟಿಕಲ್ಲಿ ಕಲಿತು ಮಾಡಿರುವಂಥ ಒಂದು ಡಿಸೈನ್ಸ್ದು ನಾನು ಹಾಕಿದ್ದೆ ಫೋಟೋಸು. ಅದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ವೀಡಿಯೋಸ್ಗೆ. ತುಂಬ ಜನ ನಂಗೆ ಫೋನ್ ಮಾಡಿ ಕೇಳಿದ್ದಾರೆ, ಇಲ್ಲ ನಾವು ಕೂಡ ಸೇರ್ಕೊಳ್ಬೇಕಿತ್ತು ಅಂತ ಅಂದ್ಬಿಟ್ಟು. ಎಲ್ಲರಿಗೂ ಆಲ್ಮೋಸ್ಟ್ ನಾನು ರಿಪ್ಲೈ ಮಾಡಿದ್ದೀನಿ ಫೋನಲ್ಲಿ ಇದು ಮಾಡಿ. ಇನ್ನೊಂದೇನಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆಯಲ್ಲ ನಂಬರು, ಆ ನಂಬರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಸಿಮ್ ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ಅದು ವಾಟ್ಸಪ್ ಕಾಲ್ ಮಾಡಿದ್ರೆ ಮಾತ್ರ ಬರ್ತಾ ಇದೆ, ನಾರ್ಮಲ್ ಕಾಲ್ ಮಾಡಿದರೆ ಬರ್ತಾ ಇಲ್ವಂತೆ. ನನಗೂ ಅದು ಗೊತ್ತಿರಲಿಲ್ಲ. ಹಾಗಾಗಿ ನೀವು ಯಾರೇ ಇದ್ರೂ ಅಟ್ಲೀಸ್ಟ್ ಮೆಸೇಜ್ ಹಾಕಿ, ನಾನು ನೋಡಿಬಿಟ್ಟು ನಿಮಗೆ ರಿಪ್ಲೈ ಮಾಡ್ತೀನಿ. ಕಾಲ್ ಮಾಡಬೇಕಂದ್ರೆ ವಾಟ್ಸಪ್ ಕಾಲೇ ಮಾಡಿ. ನಾರ್ಮಲ್ ಕಾಲ್ ಮಾಡಲಿಕ್ಕೆ ಹೋದರೆ ಇದು ಬರ್ತಾ ಇಲ್ಲ ಅಂತ ಹೇಳಿದ್ರು. ಸಿಮ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಹೋಗಿ ತೋರಿಸ್ಕೊಂಬರ್ಬೇಕು. ಟೈಮ್ ಇಲ್ಲ ಈಗ ಹೋಗೋಕ್ಕೆ, ಅದಕ್ಕೋಸ್ಕರ. ನೋಡಿ ಇಲ್ಲಿ ಪರ್ಪಲ್ ಕಲರಲ್ಲಿ ನಾನು ಸಿಲ್ಕ್ ಥ್ರೆಡ್ಡಿಂದ ಪುಟ್ಟು ಲೀಫ್ಗಳನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಈ ಲೀಫ್ ಹಾಕಲಿಕ್ಕೆ ನಿಮಗೆ ಜಾಸ್ತಿ ದೊಡ್ಡದಾಗಿ ನೀವು ತೊಗೊಳ್ಳೋದೇ ಬೇಕಾಗಲ್ಲ. ಮಿನಿಮಮ್ ಇಲ್ಲಿ ಇಲ್ಲ ಅಂತಂದ್ರೂ ಸ್ಟಾರ್ಟಿಂಗ್ 0ಇಂದ ಬಂದು 2ಗೆ ಸ್ಟಾಪ್ ಮಾಡಿ 2ಇಂದ ಮತ್ತೆ 0ಗೆ ಹೋದರೆ ಸಾಕು. ಆರಾಮಾಗಿ ಹಾಕ್ಕೊಂಬಿಡ್ಬೋದು ಈ ಲೀಫ್ಸ್ ಎಲ್ಲ. ಎಷ್ಟೇ ಬಿಗಿನರ್ ಇದ್ದರೂ ಕೂಡ ಈ ಡಿಸೈನ್ನ ಆರಾಮಾಗಿ ಮಾಡ್ಬೋದು. ಒಂಚೂರು ನಿಮಗೆ ಹಿಂಸೆ ಅನಿಸಲ್ಲ ಈ ಡಿಸೈನ್ ಮಾಡೋಕ್ಕೆ. ಮತ್ತು ತುಂಬಾ ಚೆನ್ನಾಗಿದೆ. ಆದಷ್ಟು ಶೇಪ್ಗಳನ್ನ ಚೇಂಜ್ ಮಾಡಿ ಹಾಕಿ. ಈಗ ಟ್ರೆಂಡಲ್ಲಿ ಓಡ್ತಾ ಇರೋದು ಇದು. ಯಾರೇ ಆದರೂ ಬರೀ ರೌಂಡ್ ನೆಕ್ ಅಂತಂದರೆ ಯಾರೂ ಇಷ್ಟಪಡಲ್ಲ. ಸ್ವಲ್ಪ ಶೇಪ್ ಚೇಂಜ್ ಮಾಡಿ ಹಾಕಿದಾಗ ಬ್ಲೌಸ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಇದು ಅಷ್ಟೇ, ಸ್ಯಾರಿ ಹಾಗೆ ನೋಡುವಾಗ ಅಷ್ಟು ಲುಕ್ ಇರಲಿಲ್ಲ, ಆದರೆ ವರ್ಕ್ ಮಾಡಿ ಬ್ಲೌಸ್ ವೇರ್ ಮಾಡಿದಾಗ ನಾನು ಕೂಡ ನೋಡಿದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವರು ಅಷ್ಟೇ, ಕಸ್ಟಮರ್ ತುಂಬ ಇಷ್ಟಪಟ್ಟರು ನನಗೆ. ಅವರು ಕೂಡ ಟೈಲರು. ತುಂಬ ಚೆನ್ನಾಗಾಗಿದೆ ವರ್ಕು ಅಂಥೇಳಿ ಅವ್ರ ಫಂಕ್ಷನ್ ಎಲ್ಲ ಹೇಳಿದಾರಂತೆ. ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ವರ್ಕ್, ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ಯಾರಿ ಬ್ಲೌಸ್ ಎಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನಮಗೆ ಅದು ಒಂದೇ ಖುಷಿ ಅಲ್ವಾ. ನೋಡಿ ಅವ್ರು ಹೇಳಿದ್ದಾಗನೇ ಆ ಮಾತೇ ನಮಗೆ ತುಂಬ ಖುಷಿ ಅನಿಸುತ್ತೆ.
ನೋಡಿದ್ರಾ ನಾವು ಮಾಡಿದ ಕೆಲಸ ಎಷ್ಟು ಚೆನ್ನಾಗಿದೆ ಅಂತೇಳಿ ಒಪ್ಕೊಂಡ್ರಲ್ವ ಅವರು ಅಂತ ಅಂದ್ಬಿಟ್ಟು. ಅದೇ ಅವ್ರು ಎಷ್ಟೇ ದುಡ್ಡು ಕೊಟ್ಟಿರಲಿ ಅದು ನಮ್ಮ ಮ್ಯಾಟ್ರೇ ಆಗೋಲ್ಲ. ಅಯ್ಯೋ ಅವ್ರು ಎಷ್ಟಾದರೂ ಕೊಡಲಿ, ಅದು ಇವಾಗ ಇರುತ್ತೆ, ಅದು ಖಾಲಿ ಆಗಿಬಿಡುತ್ತೆ ಮತ್ತೆ. ಹಾಗಾಗಿ ಅಷ್ಟೇ ಹೇಳೋದು. ನೋಡಿ ಇದು ಮಧ್ಯದಲ್ಲೂ ಅಷ್ಟೇ, ಇಲ್ಲಿ ನಿಮಗೆ ಆಪ್ಷನಬಲ್ ಆಗಿರುತ್ತೆ. ನೀವು ಒಳಗಡೆ ಬೇಕಿದ್ರೆ ನೀವಿಲ್ಲಿ ಈ ಫ್ಲವರ್ ಡಿಸೈನ್ ಏನು ಮಾಡಿದ್ದೀವಲ್ಲ ಇದು ಒಳಗಡೆ ನೀವು ಸ್ಟೋನ್ ಆದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಥ್ರೆಡ್ಡಲ್ಲೇ ಫಿಲ್ ಮಾಡ್ಬೋದು. ಅವ್ರು ಸ್ಟೋನ್ ಬೇಡ ಹಾಳಾಗುತ್ತೆ ಅಂತ ಹೇಳಿದರು, ಹಾಗಾಗಿ ನಾನು ಥ್ರೆಡ್ಡಲ್ಲೇ ಫಿಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಲವರು ಕಾಂಟ್ರಾಸ್ಟ್ ಕಲರು, ಇವಾಗ ರೆಡ್ ಕಲರ್ ಸ್ಟೋನು ಯಾವುದಾದ್ರು ಬೇರೆ ಗೋಲ್ಡ್ ಕಲರ್ ಸ್ಟೋನ್ ಆದರೂ ಇದಕ್ಕೆ ಆ್ಯಡ್ ಮಾಡ್ಬೋದಿತ್ತು, ಚೆನ್ನಾಗಿರ್ತಿತ್ತು. ಈಗೆಲ್ಲ ಮಣಿಗಳಲ್ಲೂ ಅಂದರೆ ಮುತ್ತಿಂದ ಇದರಲ್ಲೂ ಬಂದಿದೆ, ಯಾವುದಾದ್ರು ಹಾಕ್ಬೋದಿತ್ತು. ಆದರೆ ಒಂದು ಬಿದ್ದೋಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಅವರು ಬೇಡ ಅಂತ ಹೇಳಿದರು, ಹಾಗಾಗಿ ಇದನ್ನೇ ಹಾಕಿದ್ದೀನಿ. ಬ್ಯಾಕ್ ಸೈಡ್ ಶೇಪ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಫೈನಲಿ ಅದನ್ನು ಲಾಸ್ಟಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಅಷ್ಟೇ ಇದೇ ಥರ ವೆರೈಟಿ ಶೇಪ್ಸ್ಗಳನ್ನ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊಡಿ, ತುಂಬಾ ಇಷ್ಟ ಆಗುತ್ತೆ. ನೋಡೋಣ ನೆಕ್ಸ್ಟು ನಿಮಗೆ ಮಾರ್ಕಿಂಗ್ ವಿಡಿಯೋ ಹಾಕೋಣ ಅಂತ ಇದ್ದೀನಿ. ನೆಕ್ಸ್ಟು ಮಾರ್ಕಿಂಗ್ ಮಾಡೋವಂಥ ವೀಡಿಯೋನ ಅಪ್ಲೋಡ್ ಮಾಡಿಕೊಡ್ತೀನಿ ಆವಾಗ. ಯಾಕಂದರೆ ಮೊನ್ನೆ ಯಾರೋ ಕೇಳಿದರು, ಕಮೆಂಟಲ್ಲೇ ಕೇಳಿದರು ಅನಿಸುತ್ತೆ, ಮೇಡಮ್ ಮಾರ್ಕ್ ಮಾಡೋದನ್ನು ವೀಡಿಯೋ ಅಪ್ಲೋಡ್ ಮಾಡಿ ನೀವು ಅಂತ ಅಂದ್ಬಿಟ್ಟು. ಅಂದರೆ ಮೊದಲೇ ತುಂಬ ಸರ್ತಿ ಹಾಕಿದ್ದೆ ನಾನು ಮಾರ್ಕಿಂಗ್ ವಿಡಿಯೋನೂ ಹಾಕಿದ್ದೀನಿ, ಜೊತೆಗೆ ಡಿಸೈನ್ಸ್ನ ಎಲ್ಲಿಂದ ತೆಗಿತೀವಿ, ಅದನ್ನು ಹೇಗೆ ತೊಗೋಬೇಕು, ಹೇಗೆ ಟ್ರೇಸ್ ಮಾಡ್ಕೋಬೇಕು ಅನ್ನೋ ವೀಡಿಯೋನು ಕೂಡ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದರೆ ತುಂಬ ಹಳೇದಾಯಿತು ವೀಡಿಯೋ, ಸರ್ಚ್ ಮಾಡಲಿಕ್ಕೆ ಆಗಲ್ಲ, ವೀಡಿಯೋಸ್ ತುಂಬ ಇದೆ ನಿಮ್ಮ ಚಾನಲಲ್ಲಿ ಅಂತ ಹೇಳಿದ್ರು ಫೋನ್ ಮಾಡಿ. ಅದಕ್ಕೋಸ್ಕರ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾರ್ಕಿಂಗ್ ವೀಡಿಯೋನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನೇ ಮಾಡಿಕೊಡ್ತೀನಿ. ಮತ್ತು ಎಂಬ್ರಾಯ್ಡ್ರಿ ಕ್ಲಾಸಸ್ಗೂ ಕೂಡ ವೀಡಿಯೋಸ್ ಹಾಕಿಲ್ಲ, ತುಂಬಾ ಅಂದರೆ ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ. ಆದಷ್ಟು ಅದರಲ್ಲಿರೋರು ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಕಲಿತಾ ಇದ್ದಾರೆ. ನೆಕ್ಸ್ಟು ಹೊಸ ವೀಡಿಯೋಸ್ ಹಾಕಬೇಕು, ಅದಕ್ಕೂ ಕೂಡ ಫ್ಲವರ್ ಡಿಸೈನ್ಸ್ನ ಹಾಕೋದನ್ನು ತೋರಿಸ್ಕೊಡ್ಬೇಕು. ನೋಡಿ ಫೈನಲ್ ಎಷ್ಟು ಚೆನ್ನಾಗಿದೆ. ಆದಷ್ಟು ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾರ್ಕಿಂಗ್ ವೀಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ.